ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಡಿಸೆಂಬರ್ 14ರಂದು ತುಮಕೂರು ನಗರದ ಅಗಲಕುಂಟೆಯಲ್ಲಿರುವ ಎಚ್ಎಂ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ವಿದ್ಯಾಲಯದ 13ನೇ ಘಟಿಕೋತ್ಸವ ಹಾಗೂ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಾಹೆ ರಿಜಿಸ್ಟ್ರಾರ್ ಎಂಜೆಡ್ ಕುರಿಯನ್ ತಿಳಿಸಿದ್ದಾರೆ. ತುಮಕೂರು ನಗರದ ಮರಳೂರು ದಿಣ್ಣೆಯಲ್ಲಿರುವ ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ಡಿಸೆಂಬರ್ 14ರಂದು ಸಾಹೆ ವಿವಿಯ 13ನೇ ಘಟಿಕೋತ್ಸವ ಸಮಾರಂಭ ಹಾಗೂ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ವಿತರಣಾ ಕಾರ್ಯಕ್ರಮ ಎಚ್ಎಂ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ನಡೆಯಲಿದ್ದು, ಕೇಂದ್ರ ಸಚಿವರು ಹಾಗೂ ನಿಕಟಪೂರ್ವ ರಾಜ್ಯಪಾಲರೂ ಆದ ಕರ್ನಾಟಕದ ಶ್ರೀಮತಿ ಮಾರ್ಗರೆಟ್ ಆಳ್ವಾ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗುತ್ತದೆ. ರಾಜ್ಯಪಾಲರು ಆರ್ಕೆ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ನ ಅಧ್ಯಕ್ಷರಾದ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅವರು ಘಟಿಕೋತ್ಸವದಲ್ಲಿ ಭಾಷಣ ಮಾಡಲಿದ್ದಾರೆ. ಸಾಹೆ ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪದವಿ ಘಟಿಕೋತ್ಸವದಲ್ಲಿ ಪದವಿ ಪ್ರಮಾಣ ಗೌಪ್ಯತೆಯನ್ನ ಬೋಧಿಸಿ ಪ್ರಮಾಣ ಪತ್ರವನ್ನ ವಿತರಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೈಸ್ ಚಾನ್ಸಲರ್ ಲಿಂಗೇಗೌಡ, ಡಾಕ್ಟರ್ ಗುರುಶಂಕರ್, ಡಾಕ್ಟರ್ ಎಂಬಿ ಸಾನಿಕೋಪ್, ಡಾಕ್ಟರ್ ಪ್ರವೀಣ್ ಸೇರಿದಂತೆ ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ಉಪನ್ಯಾಸಕರು, ಪ್ರಾಂಶುಪಾಲರು ಉಪಸ್ಥಿತರಿದ್ದರು. ಶುರುವಾದರೆ ಗೆಸ್ಟ್ ಭಾಷಣ ಎಲ್ಲ ಇರುತ್ತೆ. ಮಾರ್ಕೆಟ್ ಆಳ್ವಾ ಅವರಿಗೆ ನಾವು ಆಲ್ರೆಡಿ ಡಾಕ್ಟರೇಟ್ ಕೊಡ್ತಾ ಇದ್ದೀವಿ ಸೋಷಿಯಲ್ ವರ್ಕಿಗೆ. ನಂತರ ಇವರಿಗೆಲ್ಲ ಕೊಡ್ತೀವಿ. ಅದರಲ್ಲಿ 10 ಜನಕ್ಕೆ ಈ ಸರಿ ಗೋಲ್ಡ್ ಮೆಡಲ್ ಹಂಚಿಸಿದ್ದಾರೆ. ಒಂದು ಅಂಡರ್ ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಕಾಲೇಜಿಂದ ಇದೆ, ಒಂದು MCA ಇಂದ ಇದೆ, ಮೆಡಿಕಲ್ ಕಾಲೇಜಿಂದ ಒಂದು ಅಂಡರ್ ಗ್ರ್ಯಾಜುಯೇಟ್ ಗೋಲ್ಡ್ ಮೆಡಲ್ ಇದೆ, ಡೆಂಟಲ್ ಕಾಲೇಜಿಂದ ಅಂಡರ್ ಗ್ರ್ಯಾಜುಯೇಟ್ ಗೋಲ್ಡ್ ಮೆಡಲ್, PGಗೆ ಒಂದು ಗೋಲ್ಡ್ ಮೆಡಲ್. ಇಷ್ಟು 10 ಗೋಲ್ಡ್ ಮೆಡಲ್ ಇದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ 10 ಗೋಲ್ಡ್ ಮೆಡಲ್ ನಾವು ಕೊಡ್ತೀವಿ. ಅದು ಅಲ್ಲದೇ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ನಾವು ತುಂಬ ಕ್ರೈಟೀರಿಯಾ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಇಂಜಿನಿಯರಿಂಗ್ ಕಾಲೇಜಿಂದ ಒಂದು ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಯಾರೋ ಫೋನ್ ಮಾಡ್ತಾರೆ, ಇದೇ ಇರ್ತಾ ಇದೆ ಪ್ರೊಸೀಜರ್. ಫೋನ್ ಮಾಡಿದಾಗ ನಿಮಗೆ ಸಹಾಯ ಬಗ್ಗೆ ಗೊತ್ತಾ ಅಂತ ಕೇಳಿದ್ರೆ ಅವ್ರು ಸಹಾಯ ಬಗ್ಗೆ ಗೊತ್ತು, ನಾನು ತುಂಬ ಕೇಳಿದ್ವಿ. ಅಲ್ಲಿ ಒಳ್ಳೆ ಅಡ್ಮಿಷನ್ ಆಗ್ತದೆ, ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ, ಒಳ್ಳೆ ಪ್ಲೇಸ್ಮೆಂಟ್ ಆಗ್ತದೆ ಅಂತ ಹೇಳಿದಾಗ ನಮಗೆ ಮಾರ್ಕ್ಸ್ ಯಾರನ್ನ ಘಟಿಕೋತ್ಸವದ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಸಂಸ್ಥೆ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲರೂ ನಮಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಇದು 13ನೇ ಮಾಡ್ತಾ ಇರೋದು, 11ರಲ್ಲೆಲ್ಲ ನೀವು ಸಹಕಾರ ಮಾಡಿದ್ದೀರಾ. ನಮ್ಮದು ಯೂನಿವರ್ಸಿಟಿ 2008ರಲ್ಲಿ ಡೀಮ್ಡ್ ವಿಶ್ವವಿದ್ಯಾಲಯವಾಗಿ ಶುರುವಾಯಿತು. ಫಸ್ಟ್ ಟೈಮ್ ನಮಗೆ ಡೆಂಟಲ್ಲು ಮೆಡಿಕಲ್ ಮಾತ್ರ. ನಿಮ್ಮ ಪಬ್ಲಿಸಿಟಿ ಮೇಲೂ ಅದಕ್ಕೆ ಒಂದು ವೇಟೇಜ್ ಇದೆ, ಪರ್ಸೆಪ್ಷನ್ ಅಂತ ಒಂದಿದೆ ನ್ಯಾಗಲ್. ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಬೇರೆಯವರು ಏನು ತಿಳ್ಕೊಂಡಿದ್ದಾರೆ, ಎಷ್ಟು ಮಾತಾಡ್ತಾರೆ ಅದರ ಮೇಲೆ ಪರ್ಸೆಪ್ಷನ್ ಪಾಯಿಂಟ್ ಇದೆ. ಸೊ ಅದು ಅದೆಲ್ಲ ಸಾಧ್ಯ ಆಗಬೇಕು ನಿಮ್ಮ ಕಡೆಯಿಂದ ಆಗಬೇಕು. ನೀವು ಎಷ್ಟು ನಮ್ಮ ಬಗ್ಗೆ ಅದನ್ನು ವಿವರಣೆ ಕೊಡ್ತೀರೋ ಅಷ್ಟು ಜನ ಕೆಲಸ ಮಾಡ್ತಾರೆ. ಸೊ ನಮ್ಮ ಹುಡುಗರು ಹೇಗಿದ್ದಾರೆ ಅನ್ನೋದು ಅವರು ತಿಳ್ಕೊಂಡಿದ್ದಾಗ ಅದು ಒಂದು ಪರ್ಸೆಪ್ಷನ್ ನಮ್ಮ ಮಾರ್ಕ್ಸ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಸೊ ನಾವು ನೆಕ್ಸ್ಟ್ ಟೈಮು A++ ತಗೋಬೇಕು ಅಂತ ಅಂದ್ಕೊಂಡಿದ್ವಿ. ಪ್ಲಸ್ ಈ ಸರಿ ಇಂಟರ್ನ್ಯಾಷನಲ್ ರ್ಯಾಂಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. US ರ್ಯಾಂಕಿಂಗ್, ವರ್ಲ್ಡ್ ರ್ಯಾಂಕಿಂಗಲ್ಲಿ ಇಂಡಿಯನ್ ಯೂನಿವರ್ಸಿಟಿಯಲ್ಲಿ ತುಂಬ ರ್ಯಾಂಕಿಂಗ್ಸ್ ಕಡಿಮೆ ಇದೆ. ಸೊ ಅವರು ಮಿನಿಮಮ್ ಎಷ್ಟಿದ್ದಾರೆ, ನಾವು ಇಂಟರ್ನ್ಯಾಷನಲ್ ಸಿಸ್ಟಮ್ಗೆ ಹೋಗಬೇಕು ಅಂದರೆ ಮಿನಿಮಮ್ 600 ರ್ಯಾಂಕಿಂಗ್ ಇದ್ದರೆ ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ. ಸೊ ಹಾಗೆ ನಾವು ಈಗ ಅವೆಲಾನ್ ಯೂನಿವರ್ಸಿಟಿ ಅಂತ ಒಂದು ಟೈಅಪ್ ಮಾಡ್ಕೊಂಡಿದ್ದೀವಿ. ಅವ್ರದ್ದು ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇದೆ. ಮೋಸ್ಟ್ಲಿ ವಿವೇಕ್ ಅವರು ಅದ್ರ ಬಗ್ಗೆ ಹೇಳ್ತಾರೆ. ಅದು ಜನವರಿಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡೋ ಸಾಧ್ಯತೆಗಳು ಎಲ್ಲ ತಯಾರಿ ತಗೊಳ್ತಾ ಇದ್ದೀವಿ. ಇಷ್ಟು ಹೇಳ್ತಾ ಇದ್ದೀವಿ. ವಿವೇಕ್ ಅವೆಲಾನ್ ಯೂನಿವರ್ಸಿಟಿ ಬಗ್ಗೆ ಬ್ರೀಫಾಗಿ, ಹೋದ ವರ್ಷ 1000 ಚಿತ್ರ ಇತ್ತು, ಈ ಸರಿ 876 ಜನಕ್ಕೆ ಡಿಗ್ರಿ ಕೊಡ್ತಾ ಇದ್ದೀವಿ. ಸೊ ಇಷ್ಟು ಈಗ ಜನವರಿ ನಡೆಯೋ ಮಾಹಿತಿ. ಇದಲ್ಲದೆ ನಾವು 2008ರಿಂದ ಬೆಳೆದು ಫಸ್ಟ್ 2015 ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ನೀಡುವ ವಿಚಾರಕ್ಕೆ ಇಂದು ಬೆಳಗಾವಿಯ ವಿಧಾನ ಪರಿಷತ್ನಲ್ಲಿ ಆಡಳಿತ ಮತ್ತು ವಿಪಕ್ಷ ನಾಯಕರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಪರಿಷತ್ನಲ್ಲಿ ಮೀಸಲಾತಿ ಹೋರಾಟದ ಕೋಲಾಹಲ ಆರಂಭವಾಯಿತು. ಈ ವೇಳೆ ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರಿಂದ ಪ್ರತಿಭಟನೆ ನಡೆಸಿದರು. ಆಡಳಿತ ಮತ್ತು ವಿಪಕ್ಷ ನಾಯಕರ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದರಿಂದ ಗದ್ದಲ ಕೋಲಾಹಲ ಹಿನ್ನೆಲೆ ಕಲಾಪ ಮುಂದೂಡಲಾಯಿತು.
ಹೋರಾಟ ಮಾಡ್ತಾ ಇದ್ರು, ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರು. ನನಗೆ ಮಾತಾಡಕ್ಕೆ ಅವಕಾಶ ಕೊಡಿ ಅಧ್ಯಕ್ಷರೇ. ದೌರ್ಜನ್ಯ ಮಾಡಿ ಲಾಠಿ ಚಾರ್ಜ್ ಅಧ್ಯಕ್ಷರೇ ಮರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ವಿಧಾನಸಭೆ ಅಧ್ಯಕ್ಷರೇ ಇವ ನಮ್ಮವ ಅಂತಾರೆ, ಅಲ್ಲಿ ಲಾಠಿ ತಗೊಂಡು ಬಾರಿಸ್ತಾರೆ. ಇನ್ನೊಂದು ಅಧ್ಯಕ್ಷರೇ ದಯವೇ ಧರ್ಮದ ಮೂಲ ವಿಚಾರಕ್ಕೆ ಚರ್ಚೆಗೆ ಅವಕಾಶ ಕೊಡಿ. ದಯ ಇಲ್ದಂಗೆ ಹೊಡೆದಾಕಿದ್ದಾರೆ. ವಿಚಾರಕ್ಕೆ ಚರ್ಚೆಗೆ ಅವಕಾಶ ಕೊಡಿ. ದೌರ್ಜನ್ಯ ಅಲ್ವೇನು? ಹೋರಾಟ ಮಾಡಕ್ ಹಕ್ಕಿಲ್ವಾ? ಈಗ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗೂ ಸುಮಾರು 4 ಲಕ್ಷ ಜನ ಸೇರಿ ಹೋರಾಟ ಮಾಡಿದ್ರು. ಅವಾಗ ಯಾಕೆ ಗಲಾಟೆ ಆಗ್ಲಿಲ್ಲ? ಇವತ್ತಾಕೆ ಗಲಾಟೆ ಆಯ್ತು? ಪೊಲೀಸರ ಚರ್ಚೆ ಕೊಡಿ. ಈಗ ವಿಜಯ ಕಾಶ್ಯಪ್ಪನವರು ನೀವು ಇದರ ಬಗ್ಗೆ ಎಲ್ಲರೂ ಕೂಡ ಝೀರೋ ಅವರಲ್ಲಿ ನಮಗೆ ನೋಟಿಸ್ ಕೊಟ್ಟಿದ್ರಿ. ವಿಜಯ ಕಾಶ್ಯಪ್ಪನವರು ಮತ್ತು ಬಹುಶಃ ಅಲಂಪುರ ಪಾಟೀಲ್ ಅಪ್ಪಾಜಿ ಬಹುಶಃ ತಮ್ಮಲ್ಲಿ ಅಶೋಕ್ ವಿಜಯೇಂದ್ರ ಅವರು ಇವರೆಲ್ಲ ತಾವು ಕೊಟ್ಟಿದ್ರಿ ಎರಡು ಕಡೆಯಿಂದಲೂ ಕೂಡ. ಆದ ಕಾರಣ ಕ್ವಶನ್ ನಮ್ಮ ಪ್ರಶ್ನೋತ್ತರ ಆದ ತಕ್ಷಣ ಇದನ್ನು ನಾನು ಅರ್ಧ ಗಂಟೆ ಚರ್ಚೆಗೆ ನಾನು ಅವಕಾಶ ಮಾಡಿ ಸಚಿವರು ಬಂದು ಹೇಳಿಕೆ ಮಾಡಬೇಕು. ನಡೆಯುವಂತ ಸಂದರ್ಭದಲ್ಲಿ ಸೋಮವಾರ ಬಂದವರು ಹೇಳಿಕೆ ಮಾಡಬೇಕಾಗಿತ್ತು. ಮಾಡಿ ಸದನ ಅರ್ಧ ಗಂಟೆ ಮುಂದಕ್ಕಾಕಿ ಮುಖ್ಯಮಂತ್ರಿಗಳು ಬಂದು ಹೇಳಿಕೆ ಮಾಡಲಿ. ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದ ಬೋವಿ ಕಾಲೋನಿಯಲ್ಲಿ ನಡೆದ ನವ ಕರ್ನಾಟಕ ರೈತ ಸಂಘಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಈ ಸಂದರ್ಭದಲ್ಲಿ ಎಂಬಿ ಜಗದೀಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಯ್ಯ, ಕಾರ್ಯಕಾರಿಣಿ ಉಪಾಧ್ಯಕ್ಷರು ದಯಾನಂದ್ ಪಾಟೀಲ್, ರಾಜ್ಯಾಧ್ಯಕ್ಷರು ಮೊಹಮ್ಮದ್ ಖಲೀಲ್, ಕೆಎಚ್ ಮಯೂರ್, ತಾಲೂಕು ಉಪಾಧ್ಯಕ್ಷರು ಹಾಜರಿದ್ದರು. ನವಕರ್ನಾಟಕ ಗ್ರಾಮ ಉಪಾಧ್ಯಕ್ಷರಾಗಿ ಮಹಾಲಕ್ಷ್ಮಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಸಮೇತ ನಮ್ಮ ಸಂಘಕ್ಕೆ ನೂತನವಾಗಿ ಸ್ವಾಗತ ಮಾಡಿಕೊಂಡು, ತಿಮ್ಮಕ್ಕ ಅವ್ರಿಗೂ ನವಕರ್ನಾಟಕ ರೈತ ಸಂಘದ ವತಿಯಿಂದ ಸಂಘಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ. ಆಯ್ತಲ್ಲ. ಹಾಗೆ ಹಾಗೆ ನವಕರ್ನಾಟಕ ಮುಖಾಂತರ ಇವ್ರಿಗೆ ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಹಿರೇ ಜೀವ ಆದರೂ ನಾನು ಬರ್ತೀನಿ ಅಂತ ಬಂದಿದ್ದೆ. ಇಲ್ಲಿ ಇವತ್ತಿನ ಕಾರ್ಯಕ್ರಮ ಏನಪ್ಪಾ ಅಂದ್ರೆ, ನವಕರ್ನಾಟಕ ರೈತ ಸಂಘ ತಾವರೆಕೆರೆ 2ನೇ ಬೋವಿ ಕಾಲೋನಿಯ ಅಧ್ಯಕ್ಷರು ಹಾಗೂ ಕಮಿಟಿ ಸದಸ್ಯರುಗಳನ್ನ ಮಾಡಬೇಕು ಅಂದಾಗ ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂತ ಜಗಣರು ಹಾಗೂ ಜಿಲ್ಲಾ ರಾಮಣ್ಣರು ಹಾಗೂ ತಾಲೂಕು ಅಧ್ಯಕ್ಷರಾದಂತ ಖಲೀಲ್ ಅವರು, ಇಲ್ಲಿ ಸೇರ್ತಕ್ಕಂತ ಎಲ್ಲ ನನ್ನ ಬಂಧುಗಳು ಹಾಗೂ ಇಲ್ಲಿ ಸೇರ್ತಕ್ಕಂತ ನನ್ನ ಅಕ್ಕ ತಂಗಿಯರು ಹೆಣ್ಮಕ್ಳಿಗೂ ನಾನು ಈ ಸಂಘಕ್ಕೆ ಸೇರ್ಬೇಕು, ಏನಕ್ಕೆ ಸೇರ್ಬೇಕು, ಫಸ್ಟ್ ಇದರಿಂದ ಏನ್ ಅನುಕೂಲ ಆಗುತ್ತೆ. ನಾವು ಸುಮ್ಮನೆ ಸಂಘ ಅಂತ ಮಾಡ್ಕೊಂಡು ಹೋಗಿ ನಮ್ಮೇಟಿಗೆ ನಾವು ಮನೆಗೋ ಹೊಲ್ದಾಗೋ ಅಥವಾ ನಮ್ ಕೆಲ್ಸಗಳನ್ನೋ ಮಾಡ್ಕೊಂಡ್ರೆ ಅದಕ್ಕೆ ಬೆಲೆ ಇರಲ್ಲ. ಆ ಬೆಲೆ ಇಲ್ಲದ ಕೆಲಸ ಮಾಡೋದಕ್ಕಿಂತ ಸೇರ್ದಂಗಿರೋದೇ ನನ್ನ ಅಭಿಪ್ರಾಯ. ಆ ರೀತಿ ಇರೋಂಥ ಜನ ಸೇರ್ದೇ ಇರೋದು ಬಹಳ ಒಳ್ಳೇದು. ಏನಕ್ಕೆ ಸೇರ್ಬೇಕು?
ಒಂದು ಕಷ್ಟಕ್ಕೆ ಯಾರಿಗಾದ್ರೂ ಒಬ್ಬ ರೈತನಿಗಾಗ್ಲಿ ಒಂದು ಅನ್ಯಾಯ ಆಗ್ತಾ ಐತೆ, ನಾವು ಒಂದೂರು ಈ ಊರಲ್ಲಿ ಯಾರಿಗೋ ಒಬ್ರಿಗೆ ಅನ್ಯಾಯ ಆಗ್ತಾ ಇತ್ತಪ್ಪ, ನಮ್ಗೆ ಅಚ್ಚನೂ ಗೊತ್ತಾಗುತ್ತೆ ಅದು ಅನ್ಯಾಯ ಅಂತ, ಅದನ್ನ ನಾವು ಖಂಡಿಸ್ತೀವಿ ಎಂಬಂಗಿದ್ರು ಮಾತ್ರ ಸಂಘ. ನವ ಕರ್ನಾಟಕ ರೈತ ಸಂಘದ ಒಂದು ಪ್ರಾರಂಭೋತ್ಸವದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿರ್ತೇವೆ. ಈ ಗ್ರಾಮದ ಎಲ್ಲ ಸರ್ವಸ್ವ ಜನಗಳು ಎಲ್ಲ ಸೇರಿ ನಮಗೆ ಸಹಕಾರ ನೀಡಿದ್ರಿಂದ ನಿಮ್ಮ ಸದಸ್ಯತ್ವವನ್ನು ಪಡೆದು ಈಗ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಸ್ ರಘುನಾಥ್ ಜಿಲ್ಲಾಧ್ಯಕ್ಷರು ತುಮಕೂರು, ಜಿಲ್ಲಾ ಕಾರ್ಯಕಾರಿಣಿ ಅಧ್ಯಕ್ಷರು ರಾಮಣ್ಣ, ಸಂಘಟನಾ ಕಾರ್ಯದರ್ಶಿ ಮಯೂರ, ಸಿರಾ ತಾಲೂಕು ಅಧ್ಯಕ್ಷರಾದಂಥ ಖಲೀಲ್ ಸಾಹೇಬ್ರು, ಆಮೇಲೆ ಸಿರಾ ಮುಖಂಡರು ಎಲ್ಲ ಹನುಮಂತಪ್ಪ, ಮಾರನ್ಗೆರೆ ಗ್ರಾಮಸ್ಥರಾದಂಥ ಸದಸ್ಯ ಕರಿಯಪ್ಪ, ಗೋವಿಂದಪ್ಪ, ಪರಶುರಾಮ್, ಜಯರಾಮ್, ಶಂಕರಾನಂದ, ಹುಲಿಗೇಶ್, ಎಚ್ ನಾಗರಾಜು, ರವಿ, ಆನಂದ್, ಶಶಿಕುಮಾರ್, ನಟರಾಜ್, ಹನುಮಂತರಾಜ್, ಹೆಚ್, ಲೋಕೇಶ್ ಪೂಜಾರ್, ತಿಮ್ಮಯ್ಯ, ಪರಶುರಾಮಣ್ಣ, ಆಮೇಲೆ ತಿಮ್ಮಯ್ಯ, ವೆಂಕಟೇಶ್, ಪುಟ್ಟೀರ ಬೋವಿ, ರಾಮಕೃಷ್ಣಪ್ಪ, ಹೆಚ್, ಓಂಕಾರಯ್ಯ, ಹರೀಶ್, ರಾಮಕೃಷ್ಣಪ್ಪ, ಜಯಮ್ಮ, ತಿಮ್ಮಕ್ಕ ಮತ್ತು ವಸೂರಮ್ಮ, ಸೌಮ್ಯ, ಅನಸೂಯಮ್ಮ, ಭಾಗ್ಯಮ್ಮ, ಸೀತಮ್ಮ ಮತ್ತು ಲಕ್ಷ್ಮಮ್ಮ, ಉಮಾದೇವಿ, ಭಾಗ್ಯಲಕ್ಷ್ಮ, ಗೌರಮ್ಮ, ಗಿರಿಯಮ್ಮ, ಲಕ್ಷ್ಮೀದೇವಿ, ಜಯಲಕ್ಷ್ಮಿ, ತಿಮ್ಮಕ್ಕ ಮತ್ತು ಸತ್ಯಮ್ಮ, ಯಲ್ಲಮ್ಮ, ಹುಲಗಮ್ಮ, ಯಲ್ಲಪ್ಪ, ಹುಲಗಮ್ಮ, ಹುಲಿಗೇಶ್. ಮಾರುಮಗೆರೆ ಎಲ್ಲ ಗ್ರಾಮಸ್ಥರಿಗ ನನ್ನ ವಂದನೆಗಳನ್ನು ಅನ್ನಿಸ್ತೇನೆ. ಇಲ್ಲಿ ಇವತ್ತಿನ ಕಾರ್ಯಕ್ರಮ ನವಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳ ಆಯ್ಕೆ ಒಂದು ಅಂದ್ಕೊಂಡಿದ್ದೀವಿ. ಹಾಗೆಯೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಗಣ್ಣವರು, ಹಾಗೆಯೇ ನಮ್ಮ ರಘುನಾಥು, ನಮ್ಮ ಖಲೀಲ್ ಸಾಹೇಬರು, ಎಲ್ಲ ಊರಿನ ಹಿರಿಯ ಮುಖಂಡರು ಎಲ್ಲ ಆಗಮಿಸಿದ್ದಾರೆ. ಇವರಿಗೆಲ್ಲ ಒಂದು ಸುತ್ತ ನಾನು ಮಾತನ್ನು ಇದು ಮಾಡ್ತೀನಿ. ನೋಡಿ, ಯಾವುದೇ ಒಂದು ಪ್ರತಿಯೊಂದು ಸಾಗುವಳಿ ಬಗ್ಗೆ ಆಗಲಿ, ಒಂದು ಪಂಚಾಯತಿಲಿ ಯಾವುದೇ ಕೆಲಸ ಆಗ್ತಿದ್ರು ನೀವೆಲ್ಲ ಒಗ್ಗಟ್ಟಾಗಿ ಹೋದ್ರೆ ಅದು ಇವತ್ತಾಗ ಕೆಲಸ ನಾಳೆನ ಕೆಲಸ ಇವತ್ತೇ ಆಗುತ್ತೆ. ನೀವು ಒಬ್ಬೊಬ್ರು ಅವರು ನಮ್ಮ ಹೆಂಗಸರು ಅವ್ರಿಗೂ ನನಗಾಗಲ್ಲ, ಜಗಳ ಆಡ್ಕೊಂಡಿದ್ವಿ, ಅವ್ರಿಗೂ ನಮ್ಗೆ ಹೊಂದಾಣಿಕೆ ಇಲ್ಲ ಅಂತ ಇದೆ, ಆ ಕೆಲಸ ಅಲ್ಲೇ ಇರುತ್ತೆ. ನೀವೆಷ್ಟು ಒಗ್ಗಟ್ಟಿನಿಂದ ನೀವು ಹೊಂದ್ಕೊಂಡು ಹೋಗ್ತೀರಾ ಅಷ್ಟು ಕೆಲಸ ಆಗುತ್ತೆ. ಹಾಗಾಗಿ ನೀವೇನೇ ಮುಂದಕ್ಕೆ ಬರ್ತಿದ್ರು ನೀವೆಲ್ಲ ಮನಸ್ಸು ಮಾಡಿದ್ರೆ, ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ನೀವೆಲ್ಲ ಒಂದು ಹೊಂದಾಣಿಕೆ ಆಗೋದ್ರೆ ಯಾವ ಕೆಲಸಕ್ಕೆ ಅಡ್ಡಿಲ್ಲದಂತೆ ಕುಂದುಕೊರತೆ ಇಲ್ಲದಂತೆ ಕೆಲಸ ಆಗ್ತವೆ. ಇದನ್ನ ಹೆಚ್ಚಿನದಾಗಿ ನೀವು ಇವತ್ತು ಏನು ಸಭೆ ಸೇರಿದ್ದೀರಾ ಇದೇ ಜನ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಂತ ಹೇಳಿ ನಾನಾದ್ರೂ ಭಾವಿಸುತ್ತಾ ಈ ಎಡಮಾತನ್ನು ಮುಗಿಸುತ್ತೇನೆ. ತಿಪಟೂರು ನಗರದಲ್ಲಿ ಭವ್ಯವಾಗಿ ನಿರ್ಮಾಣವಾಗಿರುವ ಶ್ರೀ ಸಾಯಿಬಾಬಾ ಮಂದಿರಕ್ಕೆ ಧನಸಹಾಯ ಮತ್ತು ಸಲಹೆಗಳನ್ನು ನೀಡಬೇಕಾಗಿ ಕೋರಿ ಸಾಯಿಬಾಬಾ ಭಕ್ತ ಮಂಡಳಿ ಇಂದು ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಲಾಯಿತು. ತಿಪಟೂರು ನಗರದ ಹೃದಯ ಭಾಗದಲ್ಲಿ ಸುಮಾರು 65 ವರ್ಷಗಳ ಹಿಂದೆ ದಾನಿಗಳು ಕೊಟ್ಟ ಜಾಗದಲ್ಲಿ ಶ್ರೀ ಸಾಯಿಬಾಬಾ ಮಂದಿರದ ಜೀರ್ಣೋದ್ಧಾರವಾಗಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಪೂಜಾ ಕೈಂಕರ್ಯಗಳು ಸುಸೂತ್ರವಾಗಿ ನಡೆದುಕೊಂಡು ಬಂದಿವೆ. 3 ವರ್ಷಗಳ ಹಿಂದೆ ಸಾಯಿಬಾಬಾ ಮಂದಿರ ಪುನರುತ್ಥಾನವಾದ್ದರಿಂದ ಅದನ್ನು ನವೀಕರಣ ಮಾಡಲು ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳು ಹಾಗೂ ಕೆರೆಕೋಡಿ ರಂಗಾಪುರ ಇವರ ಆಶೀರ್ವಾದದಿಂದ ಅದೇ ಜಾಗದಲ್ಲಿ ಹೊಸ ನೀಲಿ ನಕ್ಷೆಯನ್ನ ತಯಾರಿಸಿ ಸುಮಾರು ಕೋಟಿಯಲ್ಲಿ ನವೀಕೃತ ಸಾಯಿಬಾಬಾ ಮಂದಿರ ನಿರ್ಮಾಣವಾಗುತ್ತಿದೆ. ಕಟ್ಟಡ ಸಂಪೂರ್ಣವಾಗಿ ಮುಗಿದಿದ್ದು ಅದಕ್ಕೆ ಗ್ರಾನೈಟ್, ಲೈಟ್, ಡೋರ್ ಇತರೆ ಕೆಲಸಗಳಿಗಾಗಿ ಇನ್ನು ಸುಮಾರು 1.50 ಕೋಟಿ ರೂಪಾಯಿ ಬೇಕಾಗಿರುವುದರಿಂದ ಸಾಯಿಬಾಬಾ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಕಟ್ಟಡಕ್ಕೆ ಸಹಾಯ ಮಾಡಲಿಚ್ಛಿಸುವವರು ತನು ಮನ ಹಾಗೂ ಧನ ಸಹಾಯ, ಸಮಯ ಮತ್ತು ಸಲಹೆಗಳನ್ನ ನೀಡಬೇಕಾಗಿ ಇಂದು ನಡೆದ ಸಾಯಿಬಾಬಾ ಭಕ್ತರ ಮಂಡಳಿಯ ಪೂರ್ವಭಾವಿ ಸಭೆಯಲ್ಲಿ ಭಕ್ತ ಮಂಡಳಿಯಿಂದ ಚರ್ಚಿಸಲಾಯಿತು. ಇವತ್ತು ಈ ಕೆಲಸ ಪ್ರಾರಂಭ ಆಗಿದೆ. ಒಂದು ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ನಾವೆಲ್ಲ ಅವತ್ತು ಒಂದು ಬಾಬಾ ಮಂದಿರ ಅಂದರೆ ಒಂದು ಫೋಟೋ ಇಟ್ಕೊಂಡು ಸಣ್ಣದೊಂದು ಗೂಡಲ್ಲಿ ಭಜನೆ ಶುರು ಮಾಡಿದ್ವಿ ಅಂತೇಳಿ ಅಧ್ಯಕ್ಷರಿಗೆ ತಾನೇ ಹೇಳ್ತಾ ಬಂದರು. ಆವತ್ತಿನ ಹಿರಿಯರು ಜಾಗನ ದಾನವನ್ನು ಮಾಡಿಕೊಟ್ಟು ಎಲ್ಲರೂ ಸೇರಿ ಭಕ್ತರೆಲ್ಲರೂ ಸೇರಿ ಕೊಟ್ಟಿರುವಂಥ ಹಣದಲ್ಲಿ ಅಧ್ಯಕ್ಷರಿಗೆ ತಾನೇ ಹೇಳ್ದಂಗೆ ಸುಮಾರು 65 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನದಲ್ಲಿ ಯಾವುದೇ ಜನರ ಬಳಿ ಹೋಗಿ ದಾನವನ್ನು ಸಂಗ್ರಹ ಮಾಡದಲ್ಲೇ 65 ವರ್ಷಗಳ ಕಾಲ
ದೀರ್ಘವಾಗಿ ಯಾವುದೇ ಲೋಪಗಳು ದೋಷಗಳು ಇಲ್ಲದಲ್ಲೇ ಸಾರ್ವಜನಿಕರ ಬಾಯಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡು ಈ ಟ್ರಸ್ಟ್ ಏನು ನಡೆಸ್ಕೊಂಬರ್ತಾ ಇದೆ, ಅದಕ್ಕೆ ಎಲ್ಲರೂ ವಿಶ್ವಾಸ ಇಟ್ಟು ಮುಂದಿನ ದಿನಗಳಲ್ಲಿ ಸುಮಾರು ಈ ಭವ್ಯವಾದ ಮಂದಿರವನ್ನು ಏನು ಕಟ್ಟಿದ್ದಾರೆ, ಇಲ್ಲಿಂದ ಮುಂದಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್ ಈಗ ನಮ್ಮ ಹತ್ರ ವರ್ಕ್ ಬ್ಯಾಲೆನ್ಸ್ ಇರೋಂಥದ್ದು 1.5 ಕೋಟಿ ಇದೆ. ಈ ತಾಲೂಕಿನ ಹಾಗೂ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ಯಾರ್ಯಾರು ಸಾಯಿಬಾಬಾ ಭಕ್ತರಿದ್ದೀರಾ, ನೀವು ಕೊಡೋವಂಥ ತನು ಮನ ಮತ್ತು ಧನ ಮತ್ತು ನಿಮ್ಮೆಲ್ಲರ ಮಾರ್ಗಸೂಚಿಯಂತೆ ಈ ದೇವಸ್ಥಾನವನ್ನು ನಾವೆಲ್ಲರೂ ಪರಿಪೂರ್ಣವಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇದೆ. ಹಾಗಾಗಿ ತಮ್ಮನ್ನೆಲ್ಲರನ್ನೂ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ಏನೇನು ಸಮಯ ಕೊಡುವಂಥವ್ರು ಸಮಯ ಕೊಡಬೇಕು, ಹಣ ಕೊಡುವಂಥವ್ರು ಹಣ ಕೊಡಬೇಕು, ತಮ್ಮ ಅಭಿಪ್ರಾಯ ಕೊಡುವಂಥವ್ರ ಅಭಿಪ್ರಾಯವನ್ನು ಕೊಟ್ಟು ಅತಿ ಶೀಘ್ರದಲ್ಲಿ ಇನ್ನೊಂದು 3-4 ತಿಂಗಳಲ್ಲಿ ಲೋಕಾರ್ಪಣೆ ಮಾಡಲಿಕ್ಕೆ ಈ ದೇವಸ್ಥಾನನ ತಾವೆಲ್ಲರೂ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಬಂಧುಗಳೇ. ಇವತ್ತಿನ ಅಧ್ಯಕ್ಷರು ಬಾಬಾ ಮಂದಿರದ ಇದರಲ್ಲಿ ಇದೇ 4 ಟ್ರಸ್ಟಿಗಳು ಇಲ್ಲಿದ್ದಾರೆ. ಪಿ ಜನಾರ್ದನ್ ಒಬ್ಬರು, ನಾಗೇಂದ್ರ ಗುಪ್ತ ಒಬ್ಬರು, GK ಸಿದ್ಧಲಿಂಗ್ ಕುಮಾರ್ ಒಬ್ಬರು ಇದ್ದಾರೆ. ಇದು ಸುಮಾರು 65 ವರ್ಷದ ಹಿಂದೆ ಬಾಬಾ ಮಂದಿರ ಸ್ಥಾಪನೆ ಆಗಿದೆ. 65 ವರ್ಷದ ಹಿಂದೆ ಸ್ಥಾಪನೆ ಆಗಿದೆ. ಅವತ್ತಿನ ಕಾಲದಲ್ಲಿ ಚಿಂತಪಲ್ಲಿ ಭಾಸ್ಕರ್ ಶೆಟ್ಟರು ಅವರ ಮೊಮ್ಮಗ ಈಗ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ, ಹರಿಬಾಬು ಅಂತೇಳಿ. ತಿಪ್ಟೂರಿನಲ್ಲಿ ಸುಮಾರು ವರ್ಷಗಳಿಂದ ಸಾಯಿಬಾಬಾ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಹಿಂದಿನಿಂದ ಎಲ್ಲರೂ ಈಗಾಗಲೇ 2-3 ತಲೆಮಾರಿನಿಂದ ಈ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ನಮ್ಮಜ್ಜ, ನಮ್ಮಪ್ಪ, ನಾವುಗಳು ಈ ಕೆಲಸ ಮಾಡ್ತಾ ಬಂದಿದ್ದೀವಿ. ಈಗ ಬದಲಾವಣೆ ಸಮಯ ಬಂದಿರೋದ್ರಿಂದ ಬದಲಾವಣೆ ಆಗ್ತಾ ಇದೆ. ಬಾಬಾ ಅವರ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ. ಇನ್ನು ಮುಂದಿನ ಪ್ರತಿಷ್ಠಾಪನಾ ಕಾರ್ಯ ಶೀಘ್ರದಲ್ಲಿ ಆಗಬೇಕಾಗಿದೆ. ಅದಕ್ಕೆ ಎಲ್ಲರನ್ನೂ ಕೈ ಜೋಡಿಸಿ ಕೆಲಸ ಮಾಡಿಸಿ ಅವರೆಲ್ಲರ ಸಹಕಾರದಿಂದ ಇದನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿರೋದ್ರಿಂದ ನಾವೆಲ್ಲರೂ ಮನೆ ಮನೆಗೆ ಹೋಗಿ ಸಂಗ್ರಹ ಮಾಡಿ ಈ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿನ ಈ ಒಂದು ಮಂದಿರದ ನಿರ್ಮಾಣ ಏನು ಅರ್ಧ ಆಗಿದೆ ಅದು ಪೂರ್ಣಗೊಳಿಸೋಗೋಸ್ಕರ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದೆ. ಇದಕ್ಕೆ ಎಲ್ಲ ತಿಪ್ಟೂರಿನ ಜನತೆ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡೋಕ್ಕೆ ಎಲ್ಲರೂ ಕೈ ತುಂಬ ದಾನ ಮಾಡಿ ಈ ಒಂದು ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡೋಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೀನಿ. ಪತ್ರಕರ್ತರು ಯಾರು ಬ್ಯಾಂಕ್ ಒಳಗೆ ಪ್ರವೇಶ ಮಾಡೋ ಹಾಗಿಲ್ಲ ಎಂದು ಗುಬ್ಬಿಯ SBI ಬ್ಯಾಂಕ್ನ ವ್ಯವಸ್ಥಾಪಕರು ಅಸಡ್ಡೆ ಮಾತುಗಳನ್ನಾಡಿ ಪತ್ರಕರ್ತರ ಹಕ್ಕಿಗೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಿದ್ದಾರೆ. ಹೌದು ವೀಕ್ಷಕರೇ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ATMಗಳು ಸಂಜೆ 6 ಗಂಟೆ ಆಯ್ತೆಂದರೆ ಸಾಕು ಬಾಗಿಲು ಮುಚ್ಚಿರುತ್ತವೆ. ಇದರಿಂದ ಬಹಳಷ್ಟು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದರು. ಈ ಕುರಿತು SBI ಬ್ಯಾಂಕ್ನಲ್ಲಿ ಪತ್ರಕರ್ತರು ವಿಚಾರಿಸಲು ಹೋದಾಗ ನೀವು ಪತ್ರಕರ್ತರು ಅನ್ನೋದು ಗ್ಯಾರಂಟಿ ಏನು ಎಂದು ಅಸಡ್ಡೆ ಮಾತುಗಳನ್ನಾಡಿದ್ದಾರೆ. ನಾನು ಪಕ್ಕದ ಅಂಗಡಿಯಲ್ಲಿ ಇರೋದ್ರಿಂದ ನನ್ನ ಹತ್ತಿರ ಬಂದು 50,000 ಫೋನ್ ಪೇ ಮಾಡಿ 1 ಲಕ್ಷ ಫೋನ್ ಪೇ ಮಾಡಿ ಎಂದು ತೊಂದರೆಯಲ್ಲಿರುವ ಸಾರ್ವಜನಿಕರು ಬಂದು ಕೇಳುತ್ತಾರೆ. ಇರೋದು 2 ATMಗಳು. ಅಧಿಕಾರಿಗಳು ಈ ತರಹದ ಬೇಜವಾಬ್ದಾರಿತನ ಮಾಡಿದರೆ ತುರ್ತು ಪರಿಸ್ಥಿತಿಯಲ್ಲಿ ಇರುವವರು ಎಲ್ಲಿಗೆ ಹೋಗಬೇಕು ಎಂದು ಗೊತ್ತಿಲ್ಲ ಎಂದು ಸಾರ್ವಜನಿಕರೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಬ್ಯಾಂಕ್ ಬಂದು ಮೇನ್ ರೋಡಲ್ಲಿದೆ, ತುಮಕೂರು ರೋಡಲ್ಲಿದೆ ಅಂತ ಹೇಳ್ಬಿಟ್ಟು ಜನ ಬಂದು ಇಲ್ಲಿ ವೆಹಿಕಲ್ನ ಸ್ಟಾಪ್ ಮಾಡಿ ಬಂದು ATMಗೆ ಹೋಗ್ತಾರೆ. ATM ಕ್ಲೋಸ್ ಆಗಿರುತ್ತೆ. ಮತ್ತು ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ, ಮತ್ತು ಹೋಟೆಲ್ಗಳಿದ್ದಾವೆ. ಇಲ್ಲೆಲ್ಲ ಏನಾದರೂ ಅಮೌಂಟ್ ಬೇಕು ಅಂತಂದರೆ ರೈತರಿಗೆ ಮತ್ತು ಇನ್ನೊಂದಕ್ಕೆ ರೋಗಿಷ್ಟಿಗಳಿಗೆ ಅಮೌಂಟ್ಗಳು ಡ್ರಾ ಮಾಡೋಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. 8 ಗಂಟೆ ಮೇಲೆ ಕ್ಲೋಸ್ ಮಾಡ್ಕೊಂಬಿಟ್ರೆ ಏನು ಮಾಡೋದು? ಇಲ್ಲಿದೆ 8 ಗಂಟೆಗೆಲ್ಲ 6ವರೆಗೆ ಕ್ಲೋಸ್, ಬ್ಯಾಂಕ್ ಕ್ಲೋಸ್ ಆಯಿತು ಅಂದರೆ 6ವರೆಗೆ ಕ್ಲೋಸ್ ಮಾಡಿದೆ. ಏನು ಮಾಡ್ತಾಯಿದ್ದಾರೆ? ಎಲ್ಲಿಂದ ಹುಡುಕೊಂಡು ಹೋಗೋದು? ಆ ಥರ ತೊಂದರೆ ಆಗ್ತಾಯಿದೆ. ಅದರಿಂದ ಗ್ರಾಹಕರಿಗೆ, SBI ಬ್ಯಾಂಕಿನ ಗ್ರಾಹಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಇದು ಬಂದು ಗ್ರಾಹಕರುಗಳನ್ನ ಉಳಿಸ್ಕೋಬೇಕು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇವರು ಗ್ರಾಹಕರಿಗೆ ಕಳ್ಕೊಳ್ಳೋ ಅಂಥ ರೀತಿ ಆಗ್ತಾಯಿದೆ. ಗ್ರಾಹಕರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಆ ಥರ ಇದು ತೊಂದರೆ ಆಗೋ ಅಂಥದ್ದನ್ನು ತಪ್ಪಿಸ್ಬೇಕು. ಇದನ್ನು ದಯವಿಟ್ಟು ಇದು ಶಾಖಾ ಮ್ಯಾನೇಜರು
ಇದಕ್ಕೆ ಸಹಕರಿಸಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ತೀವಿ. ಹಿಂದೆ ಒಂದ್ಸಲಿ ನಾವು ಬ್ಯಾಂಕ್ ಮ್ಯಾನೇಜರ್ ಕೇಳಿದಾಗ ಮೇಡಮ್ ಪಕ್ಕದಲ್ಲೇ ಪೊಲೀಸ್ ಇದೆ, ಸೆಕ್ಯೂರಿಟಿ ತೊಂದರೆ ಆಗಲ್ಲ, ನೀವೇನಕ್ಕೆ ಇದು ಮಾಡ್ತೀರಾ ಅಂತಂದ್ರೆ ಇಲ್ಲ ಸರ್ ಅವರೇ ನಮಗೆ ಹೇಳ್ಬಿಟ್ಟಿದ್ದಾರೆ, ನಮ್ಮ ಮೇಲ್ಗಡೆ ಬ್ಯಾಂಕಿಂದ ಮೇಲೆ AGM ಹೇಳಿದ್ದಾರೆ, ಇವರೆಲ್ಲ ಹೇಳಿದ್ದಾರೆ ಅಂತಂದ್ರು. ನಾವೇನು ಬರೀ ಕ್ವಶನ್ ಮಾಡೋಕ್ಕಾಗಲ್ಲ. ಈ ಸಮಸ್ಯೆಯನ್ನ ವ್ಯವಸ್ಥಾಪಕರ ಹತ್ತಿರ ಕೇಳಲು ಹೋದ ಪತ್ರಕರ್ತರಿಗೆ ಅಸಡ್ಡೆ ಮಾತುಗಳನ್ನಾಡಿ ನನಗೆ ಮೇಲಿಂದ ಆದೇಶ ಬರಬೇಕು, ನಮ್ಮಲ್ಲಿ ಸೆಕ್ಯೂರಿಟಿ ಇಲ್ಲ, ಇದನ್ನೆಲ್ಲ ಕೇಳಲು ನೀವು ಯಾರು, ನೀವು ಪತ್ರಕರ್ತರು ಆಗಿದ್ದಲ್ಲಿ ಕಾರ್ಡ್ ಕೊಡಿ ಎಂದು ಕೇಳಿದಾಗ ಪತ್ರಕರ್ತರು ಕಾರ್ಡ್ ತೋರಿಸಿದಾಗ ಅದನ್ನು ತೆಗೆದುಕೊಂಡು ಅಧಿಕಾರಿಗಳು ಕಾರ್ಡ್ ಅನ್ನ ಜೆರಾಕ್ಸ್ ಮಾಡಿ ಇಟ್ಟುಕೊಂಡರು. ಬೇಜವಾಬ್ದಾರಿ ಉತ್ತರ ನೀಡಿ ವರದಿಗಾರರನ್ನ ಹೊರಗೆ ಕಳಿಸಿದ್ದಾರೆ. ಕೂಡಲೇ SBI ವ್ಯವಸ್ಥಾಪಕ ಗಿರೀಶ್ ಪತ್ರಕರ್ತರ ಹತ್ತಿರ ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಮುಂದೆ ನಡೆಯುವ ಪರಿಣಾಮಕ್ಕೆ ನೀವೇ ಹೊಣೆಗಾರರಾಗುತ್ತೀರಿ ಎಂದು ಪತ್ರಕರ್ತರು ಎಚ್ಚರಿಸಿದ್ದಾರೆ. ಶಿರಾ ತಾಲೂಕಿನ ಕಗ್ಗಲಾಡು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿ ಸೃಜನಶೀಲ ಕೈತೋಟ ರಚನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ತಾಲೂಕು ಯೋಜನಾಧಿಕಾರಿ ಸದಾಶಿವಗೌಡ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿ ಸದಾಶಿವಗೌಡ ಸಸಿಯನ್ನು ವಿತರಿಸಿದರು. ನಂತರ ಬೇವಿನಹಳ್ಳಿ ವಲಯದ ಹೊನ್ನೇನಹಳ್ಳಿ ಕಾರ್ಯಕ್ಷೇತ್ರದ ಸ್ವಸಹಾಯ ಸಂಘಗಳ ಲಾಭಾಂಶ ವಿತರಣೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಗಮ್ಮ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿ ಅವಿಲೇಖ, ಜಿಲ್ಲಾ ನೋಡಲ್ ಅಧಿಕಾರಿ ಮೌನೇಶ್ವರ್ ಚಾರಿ ಸೇರಿದಂತೆ ಹಲವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘಗಳ ಮಹಿಳೆಯರು ಉಪಸ್ಥಿತರಿದ್ದರು. ಎಲ್ಲರಿಗೂ ಸ್ವಾಗತವನ್ನು ಕೊಟ್ಟಿರುವಂತಹ ತನುಜಾರ್ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೆ. ಕೈತೋಟ ರಚನೆ ಬಗ್ಗೆ ಅಲ್ಲ, ಕೈತೋಟ ರಚನೆಯ ಬಗ್ಗೆ ನೀವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಆತ್ಮೀಯರೇ, ಕೈತೋಟ ಯಾಕೆ ಬೇಕು? ಯಾಕೆ ಬೇಕು ಕೈತೋಟ ಅಂತೇಳಿದರೆ, ಪ್ರತಿಯೊಂದು ಮನೆಗಳಲ್ಲಿ ಅಲ್ಲ, ಅವರ ಅಂಗಳದಲ್ಲಿಯಾ, ಮನೆಯಲ್ಲಿ ಸ್ವಲ್ಪ ಜಾಗ ಇದೆ ಮನೆಯ ಪಕ್ಕದಲ್ಲಿ ಅಥವಾ ಟ್ಯಾರೆಸ್ ಮೇಲೆಯಾ ಅಲ್ಲ, ನಿಮಗೆ ಬೇಕಾದಂತಹ ಕೆಲವೊಂದು ತರಕಾರಿ ಗಿಡಗಳನ್ನು ಬೆಳೆಸ್ಬೋದು ಅಲ್ಲ, ಉಪಯೋಗಕ್ಕೆ ಬರುವಂಥ ಕೆಲವು ಗಿಡಗಳನ್ನು ಬೆಳೆಸ್ಬೋದು ಅಲ್ಲ, ಸರಿ ಅಲ್ಲ. ಒಂದು ಮನೆ ಅಂತ ಹೇಳಿದರೆ ಆ ಮನೆಗೆ ಬೇಕಾದಂಥ ತರಕಾರಿಯನ್ನು ಅವರೇ ರೆಡಿ ಮಾಡ್ಕೊಳ್ಬೇಕು, ಸರಿ ಅಲ್ವಾ? ನಾವೀಗ ಎಲ್ಲ ಹೋಗಿ ತರಕಾರಿ ಅಂಗಡಿಯಿಂದ ಎಲ್ಲ ಪ್ರತಿಯೊಂದು ವಸ್ತುಗಳನ್ನು ನಾವು ಕ್ರಯಕ್ಕೆ ತಗೊಂಡು ತರ್ತೇವೆ ಅಲ್ಲ. ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಬೇಕು ಅದನ್ನು. ಮನೆಯಲ್ಲಿ ನಮ್ಮ ಮನೆ ಎದುರುಗಡೆ ಅಂಗಳದಲ್ಲಿ ಜಾಗ ಇದ್ದರೆ ಬಹುಶಃ ನೀವು ಅದಕ್ಕೆ ಪಾಲಿಥೀನ್ ಬ್ಯಾಗ್ ಸಿಗ್ತದಲ್ಲ, ಅದರಲ್ಲಿ ಮಣ್ಣು ತುಂಬಿಸಿ, ಫಲವತ್ತಾದ ಮಣ್ಣು ತುಂಬಿಸಿ ಅದರಲ್ಲಿ ಗಿಡವನ್ನು ಬೆಳೆಸ್ಬೋದು, ಸರಿ ಅಲ್ಲ. ಮುಖ್ಯವಾಗಿ ಒಂದು ಮನೆ ಅಂತ ಹೇಳಿದರೆ ಒಂದು ಮನೆಯಲ್ಲಿ ಯಾವುದು ಬೇಕು? ಎಲ್ಲ ರೀತಿಯ ತರಕಾರಿ ಗಿಡಗಳನ್ನು ನೀವು ಬೆಳೆಸ್ಬೋದು. ನಿಮಗೆ ಮನೆಗೆ ಬೇಕಾದ ಇದನ್ನು ನೀವು ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರ್ನ ಉಪಯೋಗ ಮಾಡದೆ ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡಿಕೊಂಡು ಅಲ್ಲ ತರಕಾರಿಯನ್ನು ಬೆಳೆಸ್ಬೋದು. ಪ್ರಥಮವಾಗಿ ಮನೆಗೆ ಬೇಕಾಗುವಷ್ಟಾದರೂ ನಾವು ಬೆಳೀಲಿಕ್ಕೆ ಪ್ರಾರಂಭ ಮಾಡೋಣ. ಬಾಯಲ್ಲಿ ನಾವು ಸಾವಯವ ತರಕಾರಿ ಅಂತ ಹೇಳಿಕೊಂಡು ಕೂತ್ಕೊಂಡ್ರೆ ಅದಾಗಲಿಕ್ಕಿಲ್ಲ, ಆಗ್ತದಾ? ಸರಿ ಅಲ್ಲ. ನೀವು ಪ್ರಾಕ್ಟಿಕಲ್ ಆಗಿ ಮನೆಯಲ್ಲಿ ನೋಡಿ ಅಲ್ಲ, ಒಂದು ಐದು ಗಿಡ ಪ್ರಾಕ್ಟಿಕಲ್ ಆಗಿ 5 ಗಿಡ ಏನು ಮಾಡಬೇಕು? ಟೊಮೆಟೊ ಗಿಡ, ಒಂದು 5 ಮೆಣಸಿನ ಗಿಡ ಅಲ್ಲ, 5 ಯಾವುದಾದ್ರೂ ಒಂದು ಹೀರೆಕಾಯಿ ಗಿಡ ಅಂಥದ್ದು ಇರ್ಬೋದು. ಅಥವಾ ಇಂಥದ್ದನ್ನೆಲ್ಲ ಒಂದು 5-6 ಬಗೆಯ ಇದನ್ನು ಒಂದು 4-5 ಪಾಲಿಥೀನ್ ಬ್ಯಾಗ್ ಇಟ್ಟು ಅದರಲ್ಲಿ ನೀವು ಬೆಳೆಸಿದರೆ ಖಂಡಿತವಾಗಿ ಒಳ್ಳೆ ತರಕಾರಿ, ನಿಮ್ಮ ಮನೆಗೆ ಬೇಕಾದ ತರಕಾರಿ ನೀವು ಬೆಳೆಸ್ಬೋದು. ಚಿಕ್ಕ ಮನೆ, ಅದ್ರ ಸುತ್ತ ಸ್ವಲ್ಪನೇ ಜಾಗ ಇರೋದು, ಅದರಲ್ಲಿ ಯಾವ ಥರ ನಾವು ಕೈತೋಟವನ್ನು ನಿರ್ಮಾಣ ಮಾಡ್ಕೊಳ್ಳೋದು ಅಂತ ಇರೋದು ಸ್ವಲ್ಪನೇ ಜಾಗ ಆದ್ರೂ ನಾವು ಮ್ಯಾನ್ ಹ್ಯಾಂಡ್ಲಿಂಗಲ್ಲಿ ಅಂದರೆ ನಾವೇ ಅದನ್ನು ಚಿಕ್ಕದಾಗಿ ಬಿಡಿಸಿ, ಅಂದರೆ ಸಲಿಕೆ ಇದು ಚಿಕ್ಕದಾಗಿ ಬರ್ತಾವಂಥ ಒಂದೊಂದು ಸಣ್ಣ ವೆಪನ್ನ ಬಳಸಿ ಮಾಡ್ಕೊಳ್ಳೋ ಅಂಥದ್ದು. ಅದಾಗಿಲ್ಲ ಅಂದರೆ, ಇಲ್ಲಪ್ಪ ನಮ್ಮ ಮನೆ ಹತ್ರ ಜಾಗನೇ ಇಲ್ಲ, ಸ್ವಲ್ಪನೇ ಜಾಗ ಇರೋದು, ಅದರಲ್ಲಿ ಏನು ಬೆಳ್ಕೊಳ್ಳೋದು? ಒಂದು ಗೇಟ್ ಹಾಕೊಂಡಿದ್ದೀವಿ, ಅದರಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಅಂದಾಗ ಈ ಗ್ರೋಯಿಂಗ್ ಬ್ಯಾಗ್ಸ್ ಅಂತ ಬರುತ್ತೆ. ಈ ಗ್ರೋಯಿಂಗ್ ಬ್ಯಾಗ್ಸಲ್ಲಿ ನಾವೇನು ಮಾಡ್ಬೋದು? ಮಣ್ಣನ್ನು, ಹದವಾಗಿರ್ತಕ್ಕಂಥ ಮಣ್ಣನ್ನು, ಅದ್ರ ಜೊತೆ ಕೊಟ್ಟಿಗೆ ಗೊಬ್ಬರ, ಗೊತ್ತಲ್ಲ ನಿಮಗೆಲ್ಲ ಕೊಟ್ಟಿಗೆ ಗೊಬ್ಬರ ಅಂದರೆ
ಈಗ ಅತಿ ಹೆಚ್ಚಿನ ರಾಸಾಯನಿಕಗಳನ್ನ ಬಳಸಿ ಈಗ ಬೇಗನೆ ಬರಬೇಕು, ಗ್ರೋಯಿಂಗ್ ಬೇಗ ಬಂದ್ರೆ ನಾವು ಬೇಗ ಮಾರ್ಕೆಟಿಗೆ ತಗೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಬರುವಂತ ತರಕಾರಿಗಳಿಗೆ ಕ್ರಿಮಿನಾಶಕಗಳನ್ನ ಕ್ರಿಮಿಕೀಟಗಳನ್ನ ಹೋಗ್ಲಾಡ್ಸೋದಕ್ಕೋಸ್ಕರ ಬಳಸೋದು, ಮತ್ತೆ ರಾಸಾಯನಿಕಗಳನ್ನ ಫಲವತ್ತತೆಯಾಗಿ ಈಗ ಇಷ್ಟಿಷ್ಟೇ ಸೀಡ್ ಬರುತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಗೊತ್ತಾ, ಅದನ್ನ ತಗೊಂಬೇಕಾದ್ರೆ ಜನಕ್ಕೆ ಏನ್ ಅನ್ಸುತ್ತೆ, ಬಿಡಪ್ಪ 10 ರೂಪಾಯಿ ಕೊಡ್ತೀವಿ ಇಷ್ಟಿರುತ್ತೆ, ಅದು ಸೊಪ್ಪು ಸಮೇತ ಇಷ್ಟಿಷ್ಟೇ ಇರುತ್ತೆ ಅನ್ನುವಾಗ ಪರ್ಚೇಸ್ ಮಾಡೋವಾಗ ಅವರಿಗೆ ನಿರಾಶಾದಾಯಕವಾಗಿರುತ್ತೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ಬೆಳಿಬೇಕು, ಸೊಪ್ಪು ಉದ್ದುದ್ದ ಇರ್ಬೇಕು, ದಟ್ಟವಾಗಿತ್ತಂದ್ರೆ ನೀವೇನ್ ಮಾಡ್ತೀರಿ ನೋಡಿದ ತಕ್ಷಣ, ಈಗ ತರಕಾರಿ ತಗೊಳಕ್ ಹೋದ ತಕ್ಷಣ ಕಣ್ಣೆದ್ರಿಗೆ ಇರೋದೇ ತಗೊಂಬಂದ್ಬಿಡ್ತೀರಾ? ಇಲ್ಲ ಅಲ್ವಾ? ಸಂತೆ ಪೂರ ಸರ್ಚ್ ಮಾಡ್ತೀರಾ, ಎಲ್ಲಿ ಚೆನ್ನಾಗಿರೋದು ಬಂದಿರುತ್ತೆ, ಎಲ್ಲಿ ಕಲರ್ಫುಲ್ ಆಗಿರೋದು ಮತ್ತೆ ಹೆಲ್ತಿ ಆಗಿರೋದು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ಬೇಕು. ಟೊಮೆಟೊನು ಇಷ್ಟಿಷ್ಟೇ ಇದ್ದು ಮೆತ್ತಗಾಗಿದ್ರೆ ನೀವೇನ್ ಮಾಡ್ತೀರಾ? 20 ರೂಪಾಯಿ ಕೆಜಿ ಕೊಡ್ತೀವಿ ತಗೊಳ್ರಿ ಅಂದ್ರೂ ಬೇಡ, 50 ರೂಪಾಯಿ ಟೊಮೆಟೊ ಮಾರ್ತಾ ಇರ್ತಾರೆ ಮಾರ್ಕೆಟ್ ಅಲ್ಲಿ, ನಿಮಗೆ ನಾವು 20 ರೂಪಾಯಿ ಕೊಡ್ತೀವಿ ತಗೊಳ್ರಿ ಅಂದ್ರೂ ನೀವು ತಗೊಳಲ್ಲ. ಯಾಕಂದ್ರೆ ಬೇಗ ಹಾಳಾಗ್ಬಿಡುತ್ತದು. ಯಾಕಂದ್ರೆ 2 ದಿನ ಬಾಳಿಕೆ ಬರೋಂಥದ್ದನ್ನೇ ಹುಡುಕ್ತಾ ಹೋಗ್ತೀವಿ. ಅದ್ರ ಬದಲು ಈಗ ನಾವು ಮಾರ್ಕೆಟ್ಗೆ ಹೋಗೋ ಬದಲು ತರಕಾರಿನ ಹಣ್ಣನ್ನ ಹೂಗಳನ್ನ ತಗೊಳ್ಳೋದಕ್ಕೆ ಮಾರ್ಕೆಟ್ಗೆ ಹೋಗೋ ಬದಲಾಗಿ ನಮ್ಮ ಮನೆಯಲ್ಲೇ ನಾವೇ ವೈಯಕ್ತಿಕವಾಗಿ ಶ್ರಮ ವಹಿಸಿ ಉತ್ಪಾದನೆ ಮಾಡೋದನ್ನೇ ನಾವು ಕೈ ತೋಟ ಅಂತ ಹೇಳಿ ಕರಿತೀವಿ. ಈಗ ಅಲ್ಲಿ ಕೈ ತೋಟದಲ್ಲಿ ಏನು ನಾವು ಹೆಚ್ಚಿನದಾಗಿ ಬೆಳೆಯೋದಿಲ್ಲ, ನಮ್ಮ ಮನೆಗೆ ಸಾಕಾಗಷ್ಟು. ಫಸ್ಟ್ ಮೊದಲನೇ ಉದ್ದೇಶ ಕೈ ತೋಟದ ಏನಪ್ಪ ಅಂದ್ರೆ ನಮಗೆ ನಮ್ಮ ಫ್ಯಾಮಿಲಿಗೆ ಬೇಕಾದಂತಹ ಮೂಲ ತರಕಾರಿಗಳನ್ನ ಅಥವಾ ಹೂಗಳನ್ನ ಹಣ್ಣುಗಳು 1 ರೂಪಾಯಿ ತಗೊಳಲ್ಲ. ಕೆಲವು ತುಂಬ ಉದಾಹರಣೆಗಳಿವೆ. ಅದನ್ನು ಕೆಲವೊಬ್ಬರು ಹಾರ್ಟ್ ಅಟ್ಯಾಕ್ ಆಯಿತು, ಅವರು ಕೂಡ ಉಚಿತವಾಗಿ ಅದರಿಂದ ಲಕ್ಷಾಂತರ ರೂಪಾಯಿ ಕಟ್ಟಬೇಕಿತ್ತು. ಅವರು ಉಚಿತ ಫ್ರೀಯಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಆಯುಷ್ಮಾನ್ ಕಾರ್ಡಿಂದ. ಇಲ್ಲಿ ಯಾರೆಲ್ಲ ಆಯುಷ್ಮಾನ್ ಕಾರ್ಡ್ ಮಾಡಿಸಿಲ್ಲ, ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಕೂಡ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಬೋದು. 70 ವರ್ಷ ಯಾರೆಲ್ಲ ಇದ್ದಾರಲ್ಲ, 70 ವರ್ಷ ಇರೋರಿಗೆಲ್ಲ ಆಯುಷ್ಮಾನ್ ಕಾರ್ಡ್ ಮಾಡ್ಬೋದು. ಯಾವಾಗಾದ್ರೂ ಕಾಯಿಲೆ ಬರ್ಬೋದು, ಏನಾದರೂ ಆರೋಗ್ಯ ಸಮಸ್ಯೆ ಬರ್ಬೋದು, ಹೇಳಕ್ಕೆ ಬರಲ್ಲ. ನೀವು ಆಯುಷ್ಮಾನ್ ಕಾರ್ಡ್ ಮಾಡಿಸಿದ್ರೆ ಫ್ರೀಯಾಗಿ ಚಿಕಿತ್ಸೆಯನ್ನು ಪಡಿಬೋದು ನೀವು. ಓಕೆನಾ? ತುಂಬ ಉದಾಹರಣೆಗಳೇ ಇದೆ, ಆಯಿತಾ? ಆಯುಷ್ಮಾನ್ ಕಾರ್ಡ್ ಒಬ್ಬರು ನಮ್ಮ ಫ್ರೆಂಡ್ ಕೂಡ ಆಯುಷ್ಮಾನ್ ಕಾರ್ಡ್ ಮಾಡಿಸಿದ್ದಾರೆ, ನಮ್ಮ ಯೋಜನೆಯಲ್ಲೇ ಮಾಡಿಸಿದ್ದಾರೆ. ಅವರಿಂದ 1 ರೂಪಾಯಿ ಕಟ್ಸ್ಕೊಂಡಿಲ್ಲ. ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಂಡು ಹೋಗಿ ಅವ್ರ ಅಪ್ಪಾಜಿ ಸಾಧಾರಣ ಮಾಡಿಸಿ ನಾವು ಫ್ರೀಯಾಗಿ ಮಾಡ್ಕೊಡ್ತೀವಿ. ನಿಮಗೆ ಪ್ರಿಂಟೌಟ್ ಕೊಡ್ತೇವೆ, 40 ರೂಪಾಯಿ ಕೊಟ್ಟರೆ ಒಂದು ATM ಕಾರ್ಡ್ ಥರ ಒಂದು ಪ್ರಿಂಟೌಟ್ ಕೊಡ್ತೇವೆ, ಅದನ್ನೊಂದು ಮಾಡಿಸಿ. ಮತ್ತು ಅದೇ ರೀತಿಯಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ರಾಷ್ಟ್ರೀಯ ಪಿಂಚಣಿ ಯೋಜನೆ, ನೀವೆಲ್ಲ ಸುಕನ್ಯಾ ಸಮೃದ್ಧಿ ಮಕ್ಕಳದೆಲ್ಲ ಮಾಡಿಸಿರ್ಬೋದು. ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಮಕ್ಳಿಗೆ ಮಾತ್ರ ಅವಕಾಶ, ಅದು ಪೋಸ್ಟ್ ಆಫೀಸಲ್ಲಿ. ಅದೇ ರೀತಿಯಲ್ಲಿ ನಮಗೆ ದೊಡ್ಡವರಿಗೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತೇಳಿ ಒಂದು ಸ್ಕೀಮ್ ಇದೆ ಸರ್ಕಾರದ್ದು. ನೀವು ಇವಾಗಿಂದ ಹೂಡಿಕೆ ಮಾಡಿದರೆ ನಿಮಗೆ 60 ವರ್ಷದ ನಂತರ ಸಂಬಳ ರೀತಿಯಲ್ಲಿ ಪೆನ್ಷನ್, ನೀವು ಇವಾಗ ವೃದ್ಧಾಪ್ಯ ವೇತನ ತಗೊಂತೀರಲ್ಲ, ಅದೇ ಥರ 18ರಿಂದ 39,000 ತನಕ ಪೆನ್ಷನ್ ತಗೊಂತೀರ ನೀವು. 18 ವರ್ಷ ಇರೋ ವ್ಯಕ್ತಿ ಪ್ರತಿ ತಿಂಗಳು 1,000 ರೂಪಾಯಿ ಕಟ್ಟಿ ಅಂತ ಹೋದರೆ ಅವನು 60 ವರ್ಷಕ್ಕೆ ಬಂದಾದಮೇಲೆ ಒಂದು ತಿಂಗಳಿಗೆ 39,000 ರೂಪಾಯಿ ಪೆನ್ಷನ್ ತಗೊಂತಾನೆ. ಅದು ಗೌರ್ಮೆಂಟ್ ಎಂಪ್ಲಾಯಿನೂ ತಗೊಳ್ಳಲ್ಲ. ಆದರೆ ಈಗ ಒಂದು ತಿಂಗಳಿಗೆ 1,000 ರೂಪಾಯಿ ಕಟ್ಕೊಂತ ಹೋದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ. SM ಕೃಷ್ಣ ಅವರ ಅಗಲಿಕೆ ನನಗೆ ದುಃಖ ತರಲಿಲ್ಲ, ಸಂತೋಷ ತಂದಿದೆ. ಯಾಕೆಂದರೆ ಅವರು ಅಷ್ಟು ಅರ್ಥಪೂರ್ಣವಾಗಿ ಬದುಕಿದ್ದಾರೆ ಎಂದು DCM DK ಶಿವಕುಮಾರ್ ವಿಧಾನಸಭೆಯಲ್ಲಿ ಭಾವುಕರಾಗಿ ನುಡಿದಿದ್ದಾರೆ. ವಿಧಾನಸಭೆಯಲ್ಲಿ ಇಂದು ಸಂತಾಪ ಸೂಚಿಸಿ ಮಾತನಾಡಿದ DK ಶಿವಕುಮಾರ್ ಅವರು, ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಸಾಯಲೇಬೇಕು. ಅವರು 92 ವರ್ಷ ಅರ್ಥಪೂರ್ಣವಾಗಿ ಶಿಸ್ತುಬದ್ಧವಾಗಿ ಬದುಕಿದರು. ಅವರೊಂದಿಗೆ ಕೆಲ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಇದ್ದದ್ದು ನಿಜ, ಆದರೆ ನನ್ನ ಮತ್ತು ಅವರ ನಡುವಿನ ಸಂಬಂಧ ತಂದೆ ಮಗನಂತೆ ಇತ್ತು ಎಂದರು. ನಿನ್ನೆ ತಾನೇ ಕೃಷ್ಣರವರ ಅಂತ್ಯಕ್ರಿಯೆ ಮುಗಿಸಿ ಬಂದಿದ್ದೀನಿ. ಕೃಷ್ಣ ಸಾಹೇಬ್ರ ವಿಚಾರ ನಾನು ಮಾತಾಡಲೇಬೇಕಾಗ್ತದೆ. ಮೊನ್ನೆ ನಾನು ಇರೋಕ್ಕಾಗಲಿಲ್ಲ. ತಕ್ಷಣ ನನಗೆ ಬೆಳಗ್ಗೆ 3 ಗಂಟೆಗೆ ವಿಷಯ ಬಂತು. ಬಂದ ತಕ್ಷಣ ನಾನು ವಾಪಸ್ ಬೆಳಗ್ಗೆ ಹೋಗ್ಬೇಕಾಯ್ತು. ನಾವು ಭಾಳ ವರ್ಷದ ರಾಜಕೀಯದ ನಂಟು, ಜೊತೆಗೆ ನನಗೆ ಸಂಬಂಧ, ಎರಡೂ ಕೂಡ ಬೀಗ್ತನ, ಇವೆರಡೂ ಕೂಡ ಮಾಡಿದ್ವಿ. ಕೃಷ್ಣರವರ ಸಾವು ನನಗೆ ದುಃಖ ತರಲಿಲ್ಲ, ನನಗೆ ಸಂತೋಷ ತಂದಿದೆ. ಯಾಕೆಂದರೆ ಮನುಷ್ಯ ಹುಟ್ಟಿದ ಮೇಲೆ ಯಾವತ್ತಾರು ಸಾಯಲೇಬೇಕು. ಅವರು 92 ವರ್ಷ ಅವರ ಜೀವನ, ಭಗವಂತ ನಮ್ಗೆ ಶಕ್ತಿ ಕೊಡ್ತಾನೆ ಅನ್ನೋ ನನಗೆ ಗೊತ್ತಿಲ್ಲ. 92 ವರ್ಷ, ಒಂದು 4-5 ತಿಂಗಳು ಸ್ವಲ್ಪ ಆರೋಗ್ಯ ಅವ್ರಿಗೆ ಕೆಟ್ಟಿತ್ತು. ಅದು ಬಿಟ್ಟರೆ ಪ್ರತಿ ದಿನನೂ ಕೂಡ ಅವರ ಲವಲವಿಕೆ, ಅವರ ಶೈಲಿ, ಅವರ ಉಡುಪು, ಅವರ ಬದುಕು ಎಲ್ಲ ಕೂಡ ಲೈಫ್ ಸ್ಟೈಲಿಂದ ಹಿಡಿದು ರಾಜಕಾರಣ ನಾನು ಕಳೆದ ಒಂದು 30-40 ವರ್ಷ ಭಾಳ ಹತ್ತಿರದಿಂದ ನಾನು ನೋಡಿದ್ದೇನೆ.
ಇಡೀ ನಮ್ಮೆಲ್ಲರೂ ಕೂಡ ಒಂದು ಆಕರ್ಷಣೀಯ ವ್ಯಕ್ತಿ. ನಿಮ್ಮ ಸ್ಥಾನದಲ್ಲಿ ಅವ್ರು ಕೂತಿದ್ರು ಅಧ್ಯಕ್ಷರೇ. ನಾನು ಮೊದಲು ವಿಧಾನಸಭೆಗೆ ಪ್ರವೇಶ ಮಾಡಿದಾಗ ನಾನು ಅಶೋಕ್ರವರೇ, ನಾನು ಕೃಷ್ಣರವ್ರಿಗೆ, ನನಗೆ ರಾಜಕಾರಣದಲ್ಲಿ ನಾನು ಕೃಷ್ಣರವರಿಂದ ರಾಜಕಾರಣ ಬೆಳಿಲಿಲ್ಲ, ಬಂಗಾರಪ್ಪನವರಿಂದ ನಾನು ವಿದ್ಯಾರ್ಥಿ ರಾಜಕಾರಣ ಮಾಡಿದ್ದು. ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತು, ಬಂಗಾರಪ್ಪನವ್ರನ್ನ ರಾಜೀನಾಮೆ ಕೊಡುವಂಥ ಸಂದರ್ಭ ಬಂತು, ಅವರು ರಾಜೀನಾಮೆ ಕೊಟ್ಟರು. ನಾನು ನಮ್ಮ ಕೊಡಗಿನ ಬೆಳಿಯಪ್ಪನವರು ಇಬ್ಬರು ಹೋಗಿ ಬಂಗಾರಪ್ಪನವ್ರನ್ನ ಕೇಳ್ದೋ ಏನು ಮಾಡಬೇಕು, ಮುಂದಕ್ಕೆ ಏನು ಮಾಡಬೇಕು ಅಂತ. ಅವರು ಇನ್ನೂ ರೆಸಿಗ್ನೇಷನ್ ಕೊಟ್ಟಿರಲಿಲ್ಲ, ಸ್ವಲ್ಪ ನಮ್ಮಲ್ಲಿ ಇಂಟರ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಯಿತು. ಕೊನೆಗೆ ಇಬ್ಬರಿಗೂ ಬೆಳ್ಳಿಯಪ್ಪ ಇಬ್ಬರಿಗೂ ಬಂಗಾರಪ್ಪನ ಹೇಳಿದ್ರು, ನೀವಿಬ್ಬರು ಹೋಗಿ SM ಕೃಷ್ಣ ಜೊತೆ ಹೋಗಿ ಅಂತ ಹೇಳಿದ್ರು. ಆಗ ನಾನು SM ಕೃಷ್ಣ ಅವ್ರ ಜೊತೆ ಹೋದ್ರು. ರಾಜಕಾರಣದಲ್ಲಿ ಅವ್ರು ಇದ್ರು, ನಾನು MLA ಆಗಿದ್ದೆ, ನಮಗೂ ಅವ್ರಿಗೂ ಬೇಕಾದಷ್ಟು ಸಂಬಂಧಗಳು ಮತ್ತೊಂದಿತ್ತು. ಬಟ್ ಪೊಲಿಟಿಕಲಿ ನಾನು ಐಡೆಂಟಿಫೈ ಮಾಡ್ಕೊಂಡಿದ್ದು ಅವ್ರು ನೆಕ್ಸ್ಟು ಒಂದು ಪಾರ್ಟಿ ಮಾಡಿದ್ರು ಬಂಗಾರಪ್ಪನವರು. ಅವತ್ತು ನಮ್ಮನ್ನ ಬನ್ನಿ ಅಂತ ಕರೀಲಿಲ್ಲ, ಕೃಷ್ಣ ಅವ್ರ ಹತ್ರಕ್ಕೆ ಕಳಿಸ್ಕೊಟ್ರು. ಅದಾದ್ಮೇಲೆ ಅವ್ರ ಜೊತೆ ಉಳ್ಕೊಂಡು ಈ ಕೊನೆ ಪಯಣದಂದುವರೆಗೂ ಕೂಡ ನಾನು ಅವ್ರ ಜೊತೆಲಿ ಬಂದಿದ್ದೇನೆ. ಛತ್ತೀಸ್ಗಢದಲ್ಲಿ ನಕ್ಸಲರ ವಿರುದ್ಧ ಭದ್ರತಾ ಪಡೆಗಳು ದೊಡ್ಡ ಯಶಸ್ಸು ಸಾಧಿಸಿವೆ. ಅಬುಹುಮದ್ ಅರಣ್ಯ ಪ್ರದೇಶದಲ್ಲಿ ಭೀಕರ ಎನ್ಕೌಂಟರ್ ನಡೆದಿದೆ. ಈ ಎನ್ಕೌಂಟರ್ನಲ್ಲಿ 12 ನಕ್ಸಲರು ಸಾವನ್ನಪ್ಪಿದ್ದಾರೆ. ಈ ಪ್ರದೇಶದಲ್ಲಿ 50 ರಿಂದ 60 ನಕ್ಸಲೀಯರು ಇದ್ದಾರೆ ಎಂಬ ಖಚಿತ ಮಾಹಿತಿ ಸಿಕ್ಕಿದ ಹಿನ್ನೆಲೆಯಲ್ಲಿ ಇಂದು ನಸುಕಿನ ಜಾವ 3 ಗಂಟೆಗೆ ಭದ್ರತಾ ಪಡೆಗಳು ಈ ಕಾರ್ಯಾಚರಣೆ ನಡೆಸಿವೆ. ಈ ಹಿಂದೆ ನಡೆದಿದ್ದ ಎನ್ಕೌಂಟರ್ನಲ್ಲಿ 7 ಮಾವೋವಾದಿಗಳು ಪ್ರಾಣ ಕಳೆದುಕೊಂಡಿದ್ದರು. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.